ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದೂಸ್ ಕನ್ನಡ ವ್ಲಾಗ್. ಗೈಸ್, ಏನಿದು ಬೆಳಿಗ್ಗೆ ರೆಡಿ ಆಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ಮೈಸೂರಿನಲ್ಲಿರುವಂಥ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ದೇವ್ರ ದರ್ಶನ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ನೀವು ನನ್ನ ಜೊತೆ ಬನ್ನಿ, ನೀವು ದರ್ಶನ ಮಾಡ್ಕೋಬೋದು. ಹಾಗೆ ನಾನು ಇಲ್ಲಿ ಸ್ನಾನ ಮಾಡಾದಮೇಲೆ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಟೋನರ್ ಯೂಸ್ ಮಾಡಾದಮೇಲೆ ಫೇಸ್ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಸಿರಮ್ನ ಯೂಸ್ ಮಾಡಾದಮೇಲೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೋ ಆ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಕಿನ್ನು ಸ್ವಲ್ಪ ಆಯಿಲಿ ಜಾಸ್ತಿ ಇರೋದ್ರಿಂದ ನಾನು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವೆಲ್ಲಾದರೂ ಹೊರಗಡೆ ಹೋಗ್ತಿದ್ರೆ SPF ಅಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಯಾಕೆ ಅಂತಂದರೆ SPF ಇಲ್ಲದೇ ನಾವು ಹೊರಗಡೆ ಹೋದರೆ ತುಂಬ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದರಿಂದ ನೀವು ಹೊರಗಡೆ ಹೋಗ್ತಿದ್ದೀನಿ ಅಂದರೆ 50+ ಯೂಸ್ ಮಾಡಿ, ಅಥವಾ ಮನೇಲೇ ಇರ್ತೀನಿ ಅಂದರೆ 30+ ಯೂಸ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು. ಆ್ಯಂಡ್ ನಾನಿಲ್ಲಿ ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಹಾಕ್ಕೊಂಡೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಏನು ಅಪ್ಲೈ ಮಾಡಲ್ಲ. ನನ್ನ ಫೇಸ್ಗೆ ಏನು ಮಾಡೋದು ನನಗೆ ಇಷ್ಟ ಆಗಲ್ಲ. ಬೇಕಿದ್ದರೆ ಬೇರೆಯವ್ರಿಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತೀನಿ, ಬಟ್ ನನಗೆ ನಾನು ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಅನ್ನೋದಕ್ಕಿಂತ ನನಗಿಷ್ಟ ಆಗಲ್ಲ ಪರ್ಸ್ನಲಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರುವಂಥ ಡ್ರೆಸ್ ಏನಿದೆ, ಇದು ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. 443 ಅನಿಸುತ್ತೆ ಅಷ್ಟೇ ನಾನು ಇದನ್ನು ಕೊಟ್ಟು ಬೈ ಮಾಡಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಪ್ಪ ಇದು ಮನೇಲಿ ಸ್ಟಾರ್ಟ್ ಮಾಡಿದ್ದು, ಆಲ್ರೆಡಿ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಗೈಸ್, ನನಗೆ ತುಂಬ ಜಾಸ್ತಿ ವೀಡಿಯೋನ ಲಾಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅದರಿಂದ ನಾನು ದೇವಸ್ಥಾನಕ್ಕೆ ಬಂದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಸ್ಟಾರ್ಟಿಂಗು ಬರ್ತಾ ರೋಡಲ್ಲಿ ಸಿಗುವಂಥ ಪೂಜೆ ಸಾಮಗ್ರಿಗಳಾಗಿರ್ಬೋದು ಎಲ್ಲ ಹೋದ ತಕ್ಷಣ ಹಿಡ್ಕೊಂಡ್ಬಿಡ್ತಾರೆ. ನೀವು ಇಲ್ಲೇ ಸ್ಲಿಪ್ಪರ್ ಬಿಡಿ, ಇಲ್ಲೇ ಬನ್ನಿ, ಇಲ್ಲೇ ಪೂಜೆ ಸಾಮಾನು ತಗೊಳ್ಳಿ ಅಂತ. ಪಾಪ ಅವ್ರವ್ರ ಕಷ್ಟ ಅವ್ರವ್ರಿಗೆ. ಸೊ ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ. ದೇವಸ್ಥಾನ ನಮ್ಗೆ ಎಷ್ಟೇ ದುಃಖ ಇದ್ರೂ ದೇವಸ್ಥಾನಕ್ಕೆ ಬಂದರೆ ಸಾಕು, ಎಲ್ಲ ದುಃಖ ಏನೇ ಮನಸ್ಸಲ್ಲಿ ನೋವಿದ್ರೂ ಅಷ್ಟು ಬೇಗ ಮರ್ತೋಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ದೇವ್ರಿಗೆ ಇರೋವಂಥ ಪವರೇ ಅದು ಅನಿಸುತ್ತೆ. ಆ ಗಂಟೆ ಶಬ್ದ ಕೇಳ್ತಿದ್ರೇ ಒಂಥರ ಮೈ ಜುಮ್ ಅನಿಸ್ತಿರುತ್ತೆ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋಡ್ ಇಲ್ಲ. ಸೊ ಆದ್ರೂ ನಾನು ಹೋಗ್ತಾ ಸುಮಾರಾಗಿ ವೀಡಿಯೋ ಮಾಡ್ತಿದ್ದೆ. ಬಟ್ ಅಲ್ಲಿ ಯಾರೋ ಬೈದ್ಬಿಟ್ರು ನನಗೆ, ವೀಡಿಯೋ ಎಲ್ಲ ಮಾಡಬೇಡಮ್ಮ, ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಹಿಂಗೆ ಅಂತ. ನಾನು ಓಕೆ ಆಯಿತು ಸರಿ, ನಾನು ಮಾಡಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಹಂಗೆ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ನಿಧಾನವಾಗಿ ವೀಡಿಯೋ ಮಾಡ್ಕೊಂಡು ಬಂದೆ. ಬಟ್ ಆದ್ರೂ ದೇವ್ರನ್ನೆಲ್ಲ ತೋರ್ಸೋದಕ್ಕಾಗಿಲ್ಲ. ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಅವತ್ತು. ಆದ್ರೂ ಬೇಗನೆ ಬಿಟ್ಬಿಡ್ತಾಯಿದ್ರು, ಹೋಗಿ ಅಂತ ತಳ್ತಾಯಿದ್ರು. ದೇವ್ರನ್ನ ಸರಿಯಾಗಿ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೂ ನನಗೇನು ಬೇಜಾರು ಅಂತಂದರೆ, ಅಷ್ಟೆಲ್ಲ ಮೆಟ್ಲು ಹತ್ಕೊಂಡು ಬರ್ತಾರೆ, ತುಂಬಾ ಕಷ್ಟಪಟ್ಕೊಂಡು ಬರ್ತಾರೆ. ಏನಕ್ಕೆ ಬರ್ತಾರೆ? ದೇವ್ರನ್ನ ನೋಡೋದಕ್ಕೆ ತಾನೇ ಬರ್ತಾರೆ. ಅಂದರೆ 2 ಮಿನಿಟ್ಸು ಆ ತಾಯಿನ ಕಣ್ಣು ತುಂಬ್ಕೊಳ್ಳೋಕೆ ಬಿಟ್ಟಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಯಾರಿಗೆ ಆದ್ರೂ. ಸರಿಯಾಗಿ ದೇವ್ರನ್ನ ನೋಡಿಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಬಟ್ ಆದರೆ ತುಂಬ ಖುಷಿಯಾಗಿದ್ದ ವಿಚಾರ ಏನಂತಂದರೆ, ಅಲ್ಲಿ ಉತ್ಸವ ಮಾಡ್ತಿದ್ರು, ಅದರಿಂದ ದೇವ್ರನ್ನ ಆಚೆನೇ ಕರ್ಕೊಂಬಂದರು. ಅದನ್ನು ನೋಡಿ ತುಂಬಾ ಖುಷಿಯಾಯಿತು ನನಗೆ. ಏನಂತಂದರೆ, ನಾವು ಎಲ್ಲೆಲ್ಲಿಂದನೋ ಬರ್ತಾರೆ ಜನ, ತುಂಬ ಕಷ್ಟಪಟ್ಕೊಂಡು ಬರ್ತಾರೆ. ಆ ಮೆಟ್ಲೆಲ್ಲ ಹತ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಬರ್ತಾರೆ. ಬಟ್ ಏನಕ್ಕೋಸ್ಕರ ಬರ್ತಾರೆ ಅಂದರೆ, ಆ ತಾಯಿ ದರ್ಶನ ಮಾಡೋದಕ್ಕೇ ಬರ್ತಾರೆ. ಅದರಲ್ಲಿ ಒಂದೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ, ಸರಿಯಾಗಿ ನೋಡೋಕ್ಕೆ ಅವಕಾಶನೇ ಸಿಗೋದಿಲ್ಲ. ಆ ಥರ ಆಗಿಬಿಡುತ್ತೆ. ಬಟ್ ಏನೋ ಮಾಡೋದಕ್ಕಾಗೋದಿಲ್ಲ. ಬಟ್ ನೋಡ್ತಾ ಇರ್ಬೋದು ನೀವು, ಅದು ಉತ್ಸವ ಮಾಡ್ತಿದ್ದ ಕಾರಣ ನನಗೆ ಹೊರಗಡೆನೇ ದರ್ಶನ ಇನ್ನೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಆದ್ರೂ ಆಚೆ ಬಂದಿದ್ದ ಕಾರಣ ವೀಡಿಯೋ ಮಾಡ್ಕೋಬೋದಾಯಿತು. ಅದಕ್ಕೆ ನಾನು ಮಾಡ್ಕೊಂಬಿಟ್ಟೆ. ಮತ್ತು ಇವಾಗ ನೋಡ್ಬೋದು ಆಚೆನೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತೊಗೊಂಬರ್ತಾರೆ ಅಂತ. ಇದನ್ನು ನೋಡಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಆ ದೇವರು ನಿಮಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ. ಕಷ್ಟದ ಕಾಲದಲ್ಲಿ ಎಲ್ಲರಿಗೂ ದೇವರು ಕೈ ಹಿಡೀಲಿ ಅನ್ನೋದೇ ನನ್ನ ಆಸೆ. ಯಾವತ್ತೂ ನಮ್ಮ ಸ್ವಾರ್ಥಕ್ಕೆ ನಾವು ಯಾವತ್ತೂ ಕೇಳ್ಕೊಬಾರ್ದು. ಸ್ವಾರ್ಥನೂ ಇರಬೇಕು, ಆದರೆ ಎಲ್ಲ ವಿಚಾರದಲ್ಲೂ ಸ್ವಾರ್ಥ ಅನ್ನೋದು ವರ್ಕೌಟ್ ಆಗಲ್ಲ ಅಂತ ಅಂದ್ಕೊತೀನಿ. ನಿಜ ಹೇಳಬೇಕಂದ್ರೆ, ನಾನು ಮೈಸೂರು ದಸರಾ ನಡೆಯುವಾಗಲೇ ಬರಬೇಕಿತ್ತು. ಬಟ್ ತುಂಬ ಕಾರಣಾಂತರಗಳಿಂದ ನಾನು ಬರೋಕ್ಕಾಗಲಿಲ್ಲ.
ಅಂದರೆ ನಾನು ನನ್ನ ಫ್ರೆಂಡ್ ಇಬ್ಬರೂ ಹೇಳ್ಕೊಂಡಿದ್ವಿ ಹೋಗೋಣ ಮಸ್ತ್ ಮಜಾ ಮಾಡೋಣ, ದೇವ್ರನ್ನ ನೋಡ್ದಂಗೆ ಆಗುತ್ತೆ, ಹಾಗೆ ಲೈಟಿಂಗ್ಸ್ನ ನೋಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ. ಬಟ್ ಅದಾಗಲಿಲ್ಲ, ಅದಕ್ಕೆ ಈ ಸಲ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಆರ್ಮಿಗಳು ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲನೂ ಒಂದೇ ಸಲ ಒಂದೇ ಡ್ರೆಸ್ಸಲ್ಲಿ ನೋಡೋದು ತುಂಬಾ ಖುಷಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಆರ್ಮೀಸ್ ಅಂದರೆ ತುಂಬಾ ಇಷ್ಟ. ಅದನ್ನು ನೋಡಿ ಇನ್ನೂ ಖುಷಿ ಆಯಿತು. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಮಹಿಷಾಸುರ. ಇದನ್ನು ನಾನು ಫ್ರಂಟಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಇಲ್ಲಿಂದನೇ ವೀಡಿಯೋ ಮಾಡಿ ನಾನು ಇದೇ ರೈಟ್ ಸೈಡು ಟರ್ನ್ ಆಗಿಬಿಟ್ಟೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದಂತೂ ತುಂಬಾ ಚೆನ್ನಾಗಿದೆ. ಬಟ್ ನಾನು ತಗೊಂಡಿಲ್ಲ, ನೆಕ್ಸ್ಟ್ ಟೈಮ್ ಬಂದು ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಬಟ್ ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೆ ವೀಡಿಯೋ ಮಾಡಿದೆ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಮ್ಮ ಮಾವ ಮೈಸೂರಲ್ಲೇ ಇರೋ ಕಾರಣ ನಾನು ನಮ್ಮ ಮಾವನ ಮನೆಗೆ ಬಂದೆ. ನಮ್ಮ ಅತ್ತೆ ನನಗೋಸ್ಕರ ಅಂತ ಟೀ ಚಕ್ಲಿ ಎಲ್ಲ ಮಾಡಿದ್ಲು. ಹಾಗೆ ಅಲ್ಲಿಂದ ಊಟ ಮಾಡಿಕೊಂಡು ನಮ್ಮ ಮಾವ ಮನೇಲಿ ಇಲ್ಲದೆ ಇರೋ ಕಾರಣ ನಾನು ಅಲ್ಲಿ ಅವ್ನು ಕೆಲಸ ಮಾಡೋ ಕಡೆನೇ ಹೋಗಿ ಮೀಟ್ ಮಾಡಿಕೊಂಡು ಬಂದೆ. ತುಂಬ ದಿನ ಆಗಿತ್ತು ಅವನ್ನ ಮೀಟ್ ಮಾಡಿ. ಆ್ಯಂಡ್ ನೋಡಿ ತುಂಬಾ ಬೇಜಾರಾಯಿತು, ಯಾಕೆಂದರೆ ತುಂಬ ಸಣ್ಣ ಆಗಿಬಿಟ್ಟಿದ್ರು. ನಮ್ಮ ಮಾವ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಇಬ್ಬರು ಸಣ್ಣ ಆಗಿದ್ರು. ತುಂಬ ಬೇಜಾರಾಯಿತು. ಆ್ಯಂಡ್ ನನ್ನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.